ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗೌರೀಶ್. ನೀವು ನೋಡ್ತಿದ್ದಾರೆ ಕನ್ನಡ ಫ್ಯಾಷನ್ ಟೆಕ್ ಚಾನಲ್. ನೀವು ಆಲ್ರೆಡಿ ತಮ್ನೇಲಲ್ಲಿ ಒಂದು ಫೋಟೋ ನೋಡಿದ್ರಲ್ವ. ನಾನು ಚೆಸ್ಟ್ ಹತ್ರ ಒಂದು ಮೆಜರ್ಮೆಂಟ್ ತೊಗೊಂಡಿದ್ದೀನಿ. ಆ ಫೋಟೋನ ತಮ್ನೇಲ್ಗೆ ಹಾಕಿದ್ದೀನಿ. ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನಾನೊಂದು ಹೊಸ ಚಾನಲ್ನ ಕ್ರಿಯೇಟ್ ಮಾಡಿದ್ದೀನಿ. ಆಲ್ರೆಡಿ ಅದರಲ್ಲಿ ಒಂದು 10 ವೀಡಿಯೋಸ್ನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಆ ಹೊಸ ಚಾನಲಲ್ಲಿ ಏನು ಅಂದರೆ ನಿಮಗೊಂದು ಆರ್ಡರ್ ವೈಸ್ ಇರುತ್ತೆ. ಒಂದು ಸೀರೀಸ್ನ ಸ್ಟಾರ್ಟ್ ಮಾಡಿದ್ದೀನಿ, ಹೊಸ ಸೀರೀಸು. ಯಾವ ರೀತಿ ಅಂದರೆ ಒಂದು ಮಾಡಲ್ಗೆ ಸಂಬಂಧಪಟ್ಟಂಗೆ ಕಂಪ್ಲೀಟ್ ವೀಡಿಯೋಸ್ ಎಷ್ಟಿರುತ್ತೋ ಅಷ್ಟು ವೀಡಿಯೋಸ್ ಆದ ನಂತರ ಇನ್ನೊಂದು ಮಾಡಲ್ ಬ್ಲೌಸಸ್ ಕಟಿಂಗ್ ಮತ್ತು ಸ್ಟಿಚಿಂಗ್ ತೋರಿಸೋ ರೀತಿ ಒಂದು ಹೊಸ ಸೀರೀಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಅದರಲ್ಲಿ ನಿಮಗೆ ಫಸ್ಟ್ ಮಾಡಲ್ ಬಂದುಬಿಟ್ಟು 4 ಡಾಟ್ ಬ್ಲೌಸ್ ಎಂದು. ಅದರಲ್ಲಿ ಈಗ 10 ವೀಡಿಯೋನು ನಿಮಗೆ ಪಾರ್ಟ್ ವೈಸು ಸಪ್ರೇಟ್ ಬ್ಯಾಕ್ ಸೈಡ್ ಪಾರ್ಟು, ಫ್ರಂಟ್ ಸೈಡು, ಸ್ಲೀವ್ಸು, ಕ್ರಾಸ್ ಬೆಲ್ಟ್, ಈ ರೀತಿ ಥಿಯರಿ ಕ್ಲಾಸಸ್ಸು ಮತ್ತು ಪ್ರಾಕ್ಟಿಕಲ್ ಕ್ಲಾಸಸ್ಸು ಈ ರೀತಿ ಸಪ್ರೇಟಾಗಿ ಪಾರ್ಟ್ ವೈಸ್ ಡಿವೈಡ್ ಮಾಡಿ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. 10 ವೀಡಿಯೋಸ್ ಆಗಿದೆ ಇಲ್ಲಿವರೆಗೂ. ಕಟಿಂಗ್ ವೀಡಿಯೋಸೇ ಬರೀ 10 ವೀಡಿಯೋಸ್ ಆಗಿದೆ. ತುಂಬ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಪಾರ್ಟ್ ವೈಸು. ಪ್ರತಿಯೊಬ್ಬರಿಗೂ ಏನು ಗೊತ್ತಿಲ್ಲದೆ ಇರೋರಿಗೂ ಈಸಿಯಾಗಿ ಅರ್ಥ ಆಗೋ ರೀತಿಯಲ್ಲಿ ಥಿಯರಿ ಕ್ಲಾಸಸ್ಸು, ಪ್ರಾಕ್ಟಿಕಲ್ ಕ್ಲಾಸಸ್ಸು ಎಲ್ಲ ವೀಡಿಯೋಸು ಇರುತ್ತೆ. ಈಗ ನೆಕ್ಸ್ಟು ಸ್ಟಿಚಿಂಗ್ ವೀಡಿಯೋಸ್ ಇರುತ್ತೆ ಕಂಟಿನ್ಯೂಷನ್ನು. ನೀವು ಆ ಹೊಸ ಚಾನಲ್ನ ನಿಮ್ಮಲ್ಲಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ರೆಗ್ಯುಲರಾಗಿ ಫಾಲೋ ಮಾಡ್ತಾಯಿದ್ದಾರೆ. ನಿಮಗೆ ಗೊತ್ತಿಲ್ಲ ಅಂದರೆ ಈ ಡಿಸ್ಕ್ರಿಪ್ಷನಲ್ಲಿ ನಾನು ಆ ಚಾನಲ್ದು ಯಾವುದಾದ್ರೂ ಒಂದು ವೀಡಿಯೋ ಲಿಂಕ್ನ ಕೊಡ್ತೀನಿ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಆ ವೀಡಿಯೋನ ನೋಡಿ. ಕೆಳಗಡೆ ನಿಮಗೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿಬಿಟ್ಟು ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕನ್ನಡ ಲೇಡೀಸ್ ಟೈಲರ್ ಅಂತ ಚಾನಲ್ ನೇಮು. ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದರೆ ನಿಮಗೆ ಸಿಗುತ್ತೆ. ಹಾಗೆ ಪಕ್ಕದಲ್ಲಿ ಬೆಲ್ ಐಕಾನ್ ಇರುತ್ತೆ, ಅದನ್ನು ಆನ್ ಮಾಡಿ ಇಟ್ಕೊಳ್ಳಿ. ಆ ಹೊಸ ಚಾನಲಲ್ಲಿ ನಾನು ವೀಡಿಯೋಸ್ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆ ವೀಡಿಯೋಸ್ನ ನೀವು ನೋಡ್ಬೋದು. ಒಂದು ಆರ್ಡರ್ ವೈಸ್ ಇರುತ್ತೆ, ಒಂದು ಪದ್ಧತಿಯಲ್ಲಿ ಇರುತ್ತೆ. ನಿಮಗೆ ಪಾಯಿಂಟ್ ಟು ಪಾಯಿಂಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಇನ್ನೂ ಈಸಿಯಾಗಿ, ಇನ್ನೂ ಈಸಿ ಮೆಥಡ್ನಲ್ಲಿ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡಿ ನಿಮಗೊಂದು ಆರ್ಡರ್ ವೈಸ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಹೊಸದಾಗಿ ಕಲಿಯೋರಿಗೆ ಆ ಚಾನಲಲ್ಲಿ ವೀಡಿಯೋಸ್ ತುಂಬಾ ಯೂಸ್ ಆಗುತ್ತೆ. ಸೊ ಹೊಸ ಚಾನಲ್ಲು ಸಬ್ಸ್ಕ್ರೈಬ್ ಮಾಡಿಕೊಂಡು ಆ ಚಾನಲ್ನ ಫಾಲೋ ಮಾಡಿ. ಈಗ ನೀವು ಈ ಚಾನಲಲ್ಲಿ ಈಗ ಆಲ್ರೆಡಿ ನೀವು ತಮ್ನೇಲಲ್ಲಿ ನೋಡಿದ್ರೆ ನಾನೊಂದು ಚೆಸ್ಟ್ ಹತ್ರ ಒಂದು ಮೆಜರ್ಮೆಂಟ್ ತೊಗೊಂಡಿದ್ದೀನಲ್ವ. ಇದು ಏನು ಅಂದರೆ ನಾವು ಫಾರ್ಮುಲಾ ಪ್ರಕಾರ ಎಷ್ಟು ಪರ್ಫೆಕ್ಟಾಗಿ ಕಟ್ ಮಾಡಿದ್ರು, ಸ್ಟಿಚ್ ಮಾಡಿದ್ರು ನಮಗೆ ಪದೇ ಪದೇ ಕೆಲವ್ರಿಗೆ ಮಾತ್ರ ಆರ್ಮಲ್ ರಿಂಕಲ್ಸ್ ಬರ್ತಾ ಇರುತ್ತೆ. ಎಷ್ಟು ಪರ್ಫೆಕ್ಟಾಗಿ ನಾವು ಮಾರ್ಕ್ ಮಾಡಿ ಕಟ್ ಮಾಡಿ ಸ್ಟಿಚ್ ಮಾಡಿದ್ರು ಕೆಲವೊಬ್ಬರಿಗೆ ಪದೇ ಪದೇ ಬರ್ತಾನೇ ಇರುತ್ತೆ ರಿಂಕಲ್ಸು. ಅಂಥವ್ರಿಗೆ ಏನು ಅಂದರೆ ಈ ಒಂದು ಮೆಜರ್ಮೆಂಟ್ ತೊಗೊಳ್ಳೋದ್ರಿಂದ ಆರ್ಮಲ್ ರಿಂಕಲ್ಸ್ನ 90% ನಾವು ಅವಾಯ್ಡ್ ಮಾಡ್ಬೋದು. ಏನೋ ಪೂರ್ತಿಯಾಗಿ ನೋಡಿ ಕ್ಲಿಯರಾಗಿ ಅರ್ಥ ಆಗುತ್ತೆ. ಹಾಗೆ ಈ ಚಾನಲ್ನು ನೀವು ಹೊಸದಾಗಿ ನೋಡ್ತಾ ಇದ್ದರೆ ಇದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಲ್ಲಿ ವಾರಕ್ಕೆ 1 ದಿನ ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಭಾನುವಾರದ ದಿನ ಇಂಪಾರ್ಟೆಂಟ್ ವೀಡಿಯೋ ಮಾತ್ರ ಈ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಹೊಸ ಚಾನಲಲ್ಲಿ ಒಂದಿನ ಬಿಟ್ಟು ಒಂದಿನ ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಅದರಲ್ಲಿ ಒಂದು ಆರ್ಡರ್ ವೈಸು ವೀಡಿಯೋಸ್ ಇರುತ್ತೆ. 2 ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಮಾಡಿ ಟೈಲರಿಂಗ್ ಕೆಲಸನ ಪರ್ಫೆಕ್ಟಾಗಿ ಕಲಿಬೋದು. ನಿಮಗೆ ಬ್ಲೌಸ್ನಲ್ಲಿ ತೋರಿಸ್ತೀನಿ ಇದು, ಓಕೆನಾ. ನೀವು ತಮ್ನೇಲಲ್ಲಿ ನೋಡಿದ್ರಲ್ವ, ಸೇಮ್ ಅದೇ ರೀತಿಯೇ. ಎಲ್ಲಿ ಅಂದರೆ ಎಕ್ಸಾಕ್ಟಾಗಿ ನೋಡಿ. ಈಗ ನೀವು ಇನ್ನೊಂದು ನೆನಪಿನಲ್ಲಿ ಇಟ್ಕೊಳ್ಬೇಕು, ಈ ಮೆಜರ್ಮೆಂಟ್ ಏನಿದೆಯೋ ಇದನ್ನು ಬಾಡಿ ಮೆಜರ್ಮೆಂಟೇ ತೊಗೊಳ್ಬೇಕು. ಅಳತೆ ಬ್ಲೌಸಲ್ಲಿ ತೊಗೊಳಕ್ಕೆ ಬರೋಲ್ಲ, ಬಾಡಿ ಮೆಜರ್ಮೆಂಟ್ನಲ್ಲೇ ತೊಗೊಳ್ಬೇಕು. ತೊಗೊಳ್ಬೇಕಾದ್ರೆ ಕರೆಕ್ಟಾಗಿ ತೊಗೊಳ್ಬೇಕು. ನೀವು ಆ ಮೆಜರ್ಮೆಂಟ್ನ ತೊಗೊಳೋದ್ರಲ್ಲಿ ಒಂದು 1/4 ಇಂಚು, ಅರ್ಧ ಇಂಚು ಹೆಚ್ಚು ಕಡಿಮೆ ಮಾಡಿದ್ರೂ ನಿಮಗೆ ಆರ್ಮಲ್ ರಿಂಕಲ್ಸ್ ಖಂಡಿತವಾಗ್ಲೂ ಬರುತ್ತೆ. ಈ ಮೆಜರ್ಮೆಂಟು ತೊಗೊಳ್ಳೋದೇ ನಮಗೆ ಇಂಪಾರ್ಟೆಂಟು. ಕರೆಕ್ಟಾಗಿ ನಾವು ತೊಗೊಂಡಿದ್ದೀವಿ ಅಂದರೆ 100% ವರ್ಕ್ ಆಗುತ್ತೆ ಇದು, ಈ ಐಡಿಯಾ ಅನ್ನೋದು. ಕರೆಕ್ಟಾಗಿ ಒಂದು 3.5 ಇಂಚು, ಓಕೆನಾ, ಮೇಲ್ಗಡೆ ಭುಜದಿಂದ ಈ ಶೋಲ್ಡ್ರಿಂದ ಒಂದು 3.5 ಇಂಚು ಡೌನಿಗೆ ಬಾಡಿ ಮೆಜರ್ಮೆಂಟ್ ಹತ್ರ ಟೇಪ್ನ ಈ ರೀತಿ ಇಟ್ಟು, ಈ ಆರ್ಮೋಲ್ ಶೇಪ್ ಇರುತ್ತೆ ಸ್ಲೀವ್ ಅಟ್ಯಾಚ್ ಮಾಡಿರೋದು, ಅವರು ಹಾಕ್ಕೊಂಡಂಥ ಬ್ಲೌಸು, ಇದು ತುಂಬ ಇಂಪಾರ್ಟೆಂಟ್, ಗಮನ ಇಟ್ಟು ಕೇಳಿ. ಕಸ್ಟಮರು ಬ್ಲೌಸ್ ಹಾಕ್ಕೊಂಡಿದ್ದಾರೆ ಅಂದ್ಕೊಳ್ಳಿ, ನೀವು ಈ ಮೆಜರ್ಮೆಂಟ್ನ ತೊಗೊಳ್ಬೇಕಾದ್ರೆ ಅದು ರಿಂಕಲ್ಸ್ ಇದೆಯಾ ಇಲ್ಲ ಪರ್ಫೆಕ್ಟ್ ಫಿಟ್ಟಿಂಗ್ ಇದೆಯಾ ಅನ್ನೋದು ಫಸ್ಟ್ ಗಮನ ಇಟ್ಟು ನೋಡಿ. ನಾನೀಗ ತಮ್ನೇಲಲ್ಲಿ ಹಾಕಿರೋ ಬ್ಲೌಸು ಅದು ಪರ್ಫೆಕ್ಟ್ ಇದೆ, ಓಕೆನಾ. ನಾನೇ ಸ್ಟಿಚ್ ಮಾಡಿರೋದು, ರಿಂಕಲ್ಸ್ ಇಲ್ಲ, 100% ಪರ್ಫೆಕ್ಟ್ ಇದೆ. ಆ ರೀತಿ ಪರ್ಫೆಕ್ಟ್ ಇದ್ದರೆ ನಿಮಗಿದು ಕರೆಕ್ಟಾಗಿ ಸಿಗುತ್ತೆ ಮೆಜರ್ಮೆಂಟು. ಒಂದು ವೇಳೆ ಏನಾದರೂ ರಿಂಕಲ್ಸ್ ಇತ್ತು ಅಂದರೆ ನೀವು ಅದನ್ನು ಕರೆಕ್ಷನ್ ಮಾಡ್ಕೊಳ್ಬೇಕು. ರಿಂಕಲ್ಸ್ ಇದ್ದಾಗ ನಾವು ಎಷ್ಟು ಇದನ್ನು ಕಡಿಮೆ ಮಾಡ್ಕೊಳ್ಬೇಕು, ಇಲ್ಲಿ ರಿಂಕಲ್ಸ್ ಬರುತ್ತಲ್ವ, ಆ ರಿಂಕಲ್ಸ್ನ ಎಷ್ಟು ಕಡಿಮೆ ಮಾಡ್ಕೊಳ್ಬೇಕು ಅಂತ ಒಂದು ಸರಿ ಯೋಚನೆ ಮಾಡಿ. ಒಂದು ಅರ್ಧ ಇಂಚ ಇಲ್ಲ 3/4 ಇಂಚ ಕಡಿಮೆ ಮಾಡಿಕೊಂಡ್ರೆ ನಮಗಿದು ಅವಾಯ್ಡ್ ಆಗುತ್ತೆ ಅನ್ನೋದು ಒಂದು ಸ್ವಲ್ಪ ಯೋಚನೆ ಮಾಡಬೇಕು ನೀವು. ಆ ಕಸ್ಟಮರ್ಸ್ ನಿಮಗೆ ಬ್ಲೌಸ್ ಹಾಕ್ಕೊಂಡಿರ್ತಾರೆ, ನೋಡಿದರೆ ನಿಮ್ಗೊಂದು ಐಡಿಯಾ ಬರುತ್ತೆ. ಇಲ್ಲಿ ರಿಂಕಲ್ಸ್ ಇರೋದನ್ನು ಈ ರೀತಿ ಕೈಯಲ್ಲಿ ಇಟ್ಕೊಂಡು ಅದನ್ನು ಚೆಕ್ ಮಾಡ್ಕೊಳ್ಳಿ, ಎಷ್ಟು ಲೂಸ್ ಇದೆ. ನಾವು ಇದನ್ನು ಎಷ್ಟು ಮೈನಸ್ ಮಾಡಿದರೆ, ಒಂದು ಅರ್ಧ 3/4 ಇಂಚು 1/4 ಇಂಚು ಎಷ್ಟು ಮೈನಸ್ ಮಾಡಿದರೆ ನಮಗಿದು ರಿಂಕಲ್ಸ್ ಬರೋದಿಲ್ಲ, ಫಿಟ್ಟಿಂಗ್ ಕರೆಕ್ಟಾಗಿ ಬರುತ್ತೆ ಅನ್ನೋದು ಒಂದು ಸ್ವಲ್ಪ ಯೋಚನೆ ಮಾಡಿ ಆ ರಿಂಕಲ್ಸ್ ಇರೋಂಥದ್ದು, ಎಕ್ಸ್ಟ್ರಾ ಇರೋಂಥ ಮೆಜರ್ಮೆಂಟ್ ಕ್ಲಾತ್ ಏನಿದೆ ಅದನ್ನು ಮೈನಸ್ ಮಾಡಿ ಈ ಮೆಜರ್ಮೆಂಟ್ನ ತೊಗೊಳ್ಳಿ ಈ ರೀತಿ, ಓಕೆನಾ. ಭುಜದಿಂದ ಒಂದು 3.5 ಇಂಚು ಡೌನಲ್ಲಿ ನೀವು ಆ ಕಸ್ಟಮರ್ಸ್ ಏನು ಬ್ಲೌಸ್ ಹಾಕ್ಕೊಂಡಿರ್ತಾರೋ ನೋಡಿಕೊಂಡು
ಅದ್ರ ಪ್ರಕಾರ ನೀವು ಈ ಮೆಜರ್ಮೆಂಟ್ನ ತೊಗೊಳ್ಳಿ. ಇದೊಂದೇ ಇಂಪಾರ್ಟೆಂಟು. ಮೆಜರ್ಮೆಂಟ್ ಒಂದು ನೀವು ಕರೆಕ್ಟಾಗಿ ತೊಗೊಳಕ್ಕೆ ಬಂತು ಅಂದರೆ ರಿಂಕಲ್ಸ್ ಆಲ್ಮೋಸ್ಟ್ ಅವಾಯ್ಡ್ ಆಗುತ್ತೆ. ಇದು ಅರ್ಥ ಆಯ್ತಲ್ವ? ಈಗ ನಿಮ್ಗದು ನಾನು ಮಾರ್ಕ್ ಮಾಡಿ ತೋರಿಸ್ತೀನಿ. ಬ್ಲೌಸ್ ಲೆಂತು ಇವೆಲ್ಲ ಇದ್ರ ಬಗ್ಗೆ ನಾನು ನಿಮಗೆ ಎಲ್ಲ ವೀಡಿಯೋದಲ್ಲೂ ತಿಳಿಸಿದ್ದೀನಿ. ನಿಮ್ಗೆ ಅದೊಂದು ಪಾಯಿಂಟ್ ಬಗ್ಗೆ ಮಾತ್ರ ತಿಳಿಸ್ತೀನಿ. ಮಾರ್ಕ್ ಮಾಡಿ ತೋರಿಸ್ತೀನಲ್ವ, ಇದರಲ್ಲಿ ನಿಮ್ಗೆ ಯಾವ ರೀತಿ ಬರಬಹುದು ಅದು ಅನ್ನೋದು. ಇದು ಏನು ಅಂದರೆ ನಿಮಗೆ ಎಲ್ಲ ಡೀಪ್ ನೆಕ್ಕಿಗೂ ಸೆಟ್ ಆಗುತ್ತೆ. ಓಕೆನಾ? ಎಲ್ಲ ಡೀಪ್ ನೆಕ್ಕು. ನೀವು ನಾರ್ಮಲಾಗಿ ಫುಲ್ ಡೀಪ್ ಇದ್ರೂ ನಿಮಗೆ ಈ ಮೆಜರ್ಮೆಂಟ್ ತೊಗೊಳ್ಳೋದು ಸೆಟ್ ಆಗುತ್ತೆ ಒಂದು, ಮತ್ತು ಬೋಟ್ ನೆಕ್ ಇದ್ರೂ ಸೆಟ್ ಆಗುತ್ತೆ, ಮತ್ತು ಫುಲ್ ಕಾಲರ್ ನೆಕ್ ಇದ್ರೂ ಸೆಟ್ ಆಗುತ್ತೆ. ಕಾಲರ್ ನೆಕ್ ಇದ್ದರೂ ಈ ಮೆಜರ್ಮೆಂಟು ಸೆಟ್ ಆಗುತ್ತೆ, ಡೀಪ್ ನೆಕ್ ಇದ್ದರೂ ಸೆಟ್ ಆಗುತ್ತೆ, ಬೋಟ್ ನೆಕ್ ಇದ್ದರೂ ಸೆಟ್ ಆಗುತ್ತೆ. ಓಕೆನಾ? ನಿಮಗೆ ಡೀಪು 1 ಇಂಚಿಂದ 10-12 ಇಂಚ್ವರೆಗೂ ಫುಲ್ ಡೀಪ್ ನೆಕ್ ಬ್ಲೌಸ್ ಆಗಿರ್ಬೋದು, ಇಲ್ಲ ಕಡಿಮೆ ಡೀಪ್ ಇರ್ಬೋದು. ಒಟ್ಟು ಡೀಪ್ ಯಾವುದಾದ್ರೂ ನಿಮಗೆ ಸೆಟ್ ಆಗುತ್ತೆ. ಕಾಲರ್ ನೆಕ್ಸು, ಬೋಟ್ ನೆಕ್ಕು, ನಾರ್ಮಲ್, ಡೀಪ್ ನೆಕ್ಕು, ಈ ಮೂರೇ ಅಲ್ವ ಡೀಪಲ್ಲಿ ಬರೋದು. ಈ ಮೂರಕ್ಕೂ ನಿಮಗಿದು ಸೆಟ್ ಆಗುತ್ತೆ. ಬ್ಯಾಕ್ ಬೋಟ್ ನೆಕ್ಕು, ಫ್ರಂಟ್ ಡೀಪ್ ನೆಕ್ ತೊಗೊಂಡ್ರೂ ಇದು ಸೆಟ್ ಆಗುತ್ತೆ. ಓಕೆನಾ? ಈ ಮೆಜರ್ಮೆಂಟ್ ತೊಗೊಳ್ಳೋದು ಇದು ನಾವು ಫ್ರಂಟ್ ಸೈಡಲ್ಲೇ ತೊಗೊಳ್ಬೇಕು. ಬ್ಯಾಕ್ ಸೈಡಲ್ಲಿ ತೊಗೊಳ್ಳೋದೇನು ಬೇಡ. ಫ್ರಂಟ್ ಸೈಡಲ್ಲಿ ಬ್ಯಾಕ್ ಸೈಡಲ್ಲೂ ತೊಗೊಳ್ಬೋದು. ಓಕೆನಾ? ಬ್ಯಾಕ್ ಸೈಡಲ್ಲಿ ನಾವು ಕರೆಕ್ಟಾಗಿ ಕೆಲವು ಟೈಮು ಬ್ಯಾಕ್ ಸೈಡಲ್ಲಿ ಪರ್ಫೆಕ್ಟಾಗಿ ಮೆಜರ್ಮೆಂಟ್ ಸಿಗುತ್ತೆ, ಕೆಲವು ಟೈಮ್ ಫ್ರಂಟ್ ಸೈಡಲ್ಲಿ ಕರೆಕ್ಟಾಗಿ ಮೆಜರ್ಮೆಂಟ್ ಸಿಗುತ್ತೆ. ನಾನು ಇದನ್ನು ಏನು ಅಂದರೆ ಫ್ರಂಟ್ ಸೈಡ್ ಮೆಜರ್ಮೆಂಟ್ ತೊಗೊಂಡೆ ನಾನು ಇದನ್ನು ಅಪ್ಲೈ ಮಾಡಿದ್ದೀನಿ, ನನಗದು ವರ್ಕ್ ಆಗಿದೆ. ಓಕೆನಾ? ನೀವು ಬ್ಯಾಕ್ ಸೈಡ್ ಮೆಜರ್ಮೆಂಟ್ ತೊಗೊಂಡು ಇದನ್ನು ನೋಡ್ಕೊಳ್ಬೋದು. ಏನಂದರೆ ಈ ಭುಜದಿಂದ ನಾವು ಡೌನ್ ತೊಗೊಳ್ತೀವಲ್ವ, ಬ್ಯಾಕ್ ಸೈಡಲ್ಲಿ ಏನಂದರೆ ಈ ಆರ್ಮಲ್ ಶೇಪ್ ಅನ್ನೋದು ಬೇರೆಯೇ ಬರುತ್ತೆ, ಶೇಪ್ ಕಡಿಮೆ ಇರುತ್ತೆ. ಫ್ರಂಟ್ ಸೈಡಲ್ಲಿ ಶೇಪು ಒಳಗಡೆ ಸೈಡ್ ಬರುತ್ತೆ. ಫ್ರಂಟ್ ಸೈಡಲ್ಲಿ ನನ್ನ ಪ್ರಕಾರ ಎಕ್ಸಾಕ್ಟಾಗಿ ಸಿಕ್ಕಿದಂಗೆ ಬ್ಯಾಕ್ ಸೈಡಲ್ಲಿ ಸಿಗೋದಿಲ್ಲೇನು ಅಂತ ನನ್ನ ಒಂದು ಅಭಿಪ್ರಾಯ ಅಷ್ಟೇ. ನೀವು ಟ್ರೈ ಮಾಡೋದಾದರೆ ಟ್ರೈ ಮಾಡಿ, ನಂದೇನು ಅಬ್ಜೆಕ್ಷನ್ ಇಲ್ಲ. ಓಕೆನಾ? ಫ್ರಂಟ್ ಸೈಡಲ್ಲಾದರೆ ಈಗ ಇದು ನಾವು ಹಾರ್ಮೋಲ್ ಶೇಪ್ನ ಈ ರೀತಿ ನಾವು ಆರ್ಮಲ್ ಶೇಪ್ನ ಮಾರ್ಕ್ ಮಾಡಿರ್ತೀವಿ. ನಮಗೆ ಮೇಲ್ಗಡೆಯಿಂದ ಒಂದು 3.5 ಇಂಚ್ ರೆಡಿ ನಾನು ಹೇಳಿದ್ದೀನಲ್ವ, ಮೇಲ್ಗಡೆ ಶೋಲ್ಡರ್ ಮಾರ್ಜಿನ್ ಸೇರಿಸ್ಕೊಂಡ್ರೆ 4 ಇಂಚು ಇಲ್ಲಿ ಕರೆಕ್ಟಾಗಿ ನಮಗೆ ಬರಬೇಕಿದು. ಈ ಜಾಗದಲ್ಲಿ ನಮಗೆ ಕರೆಕ್ಟಾಗಿ ಬರಬೇಕು. ಓಕೆನಾ? ಇದು ರೆಡಿ ಎಷ್ಟಿದೆ ಅಂದರೆ ನಾನು ತೊಗೊಂಡಂಥ ಮೆಜರ್ಮೆಂಟ್ನಲ್ಲಿ ರೆಡಿ ಎಷ್ಟಿದೆ ಅನ್ನೋದು ಇಂಪಾರ್ಟೆಂಟು. ಈಗ ಅದು ನಾವು ಈ ರೀತಿ ಮೆಜರ್ಮೆಂಟ್ ತೊಗೊಳ್ತೀವಲ್ವ, ಈ ಕಡೆ ಭುಜದಿಂದ ಈ ಕಡೆ ಭುಜದವರೆಗೂ ಕರೆಕ್ಟಾಗಿ ಅದು ಎಷ್ಟಿದೆ ಅನ್ನೋದು ಇಲ್ಲಿ ನೀವು ಈ ರೀತಿ ಟೇಪ್ನ ಅದರಲ್ಲಿ ಅರ್ಧ ಮಾಡಿ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಫಸ್ಟ್ ಕರೆಕ್ಟಾಗಿ ಈ ಪಾಯಿಂಟಲ್ಲಿ ಆ ಮೆಜರ್ಮೆಂಟ್ ಏನಿದು ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಇದು ಕರೆಕ್ಟ್ ಇರುತ್ತೆ. ಇದು ಇಲ್ಲಿ ಫ್ರಂಟ್ ಸೈಡು ಹಾರ್ಮೋಲ್ ಶೇಪ್ನಲ್ಲಿ. ಓಕೆನಾ? ಇದರ ಪ್ರಕಾರವಾಗಿ ನಾವು ಬ್ಯಾಕ್ ಸೈಡ್ ಹಾರ್ಮೋಲ್ ಶೇಪು ಎಷ್ಟು ತೊಗೊಳ್ಬೇಕು ಅನ್ನೋದು ಗೊತ್ತಾಗುತ್ತೆ. ಈಗ ಜನರಲ್ಲಾಗಿ ನಾನು ಬ್ಯಾಕ್ ಸೈಡ್ದು ಹಾರ್ಮೋಲ್ ಶೇಪ್ ಮಾರ್ಕ್ ಮಾಡಿದ್ದೀನಿ. ಓಕೆನಾ? ನಮಗೆ ರೆಡಿ ಇಲ್ಲಿದೆ. ಕರೆಕ್ಟಾಗಿ ಇಲ್ಲಿ ಬಂದರೆ ನಮಗೆ ಆರ್ಮೋಲ್ ರಿಂಕಲ್ಸ್ ಬರೋದಿಲ್ಲ ಅಂತ ಅರ್ಥ. ಈಗೇನಾಗುತ್ತೆ, ಇದು ನಾನು ಈ ಆರ್ಮೋಲ್ ಶೇಪ್ ಮಾರ್ಕ್ ಮಾಡಿರೋದು ಕರೆಕ್ಟ್ ಇದೆ. ನಾವು ಸ್ಟಿಚ್ ಮಾಡಿದಾಗ ಇಲ್ಲಿ ಬರುತ್ತೆ ಬ್ಯಾಕ್ ಸೈಡ್ದು. ಓಕೆನಾ? ಈಗ ಹಾರ್ಮೋಲ್ ಶೇಪು ನಾವು ಜನರಲಾಗಿ ಫಸ್ಟ್ ಯಾವ ರೀತಿ ಆದರೂ ಮಾರ್ಕ್ ಮಾಡ್ತೀವಿ ಅದೇ ರೀತಿಯೇ ಮಾರ್ಕ್ ಮಾಡ್ಕೊಳ್ಬೇಕು. ಈ ಮೆಜರ್ಮೆಂಟ್ನ ಇಟ್ಟು ನೋಡ್ಕೊಳ್ಬೇಕು. ನೋಡ್ಕೊಂಡಾಗ ಏನಾಗುತ್ತೆ ಅಂದರೆ ನಮಗಿದು ಎಷ್ಟು ಶೇಪು ನಾವು ಹೊರಗಡೆ ತೆಗೆದಿದ್ದೀವಿ ಇಲ್ಲ ಒಳಗಡೆ ತೆಗೆದಿದ್ದೀವಿ ಅನ್ನೋದು ನಮಗಿದು ಕನ್ಫರ್ಮ್ ಮಾಡುತ್ತೆ. ಈ ಮೆಜರ್ಮೆಂಟ್ ಅನ್ನೋದು ನಾವು ಒಂದು ವೇಳೆ ಏನಾದರೂ ಶೇಪು ಈ ರೀತಿ ಹೊರಗಡೆ ಸೈಡ್ ಇತ್ತು ಅಂದ್ಕೊಳ್ಳಿ, ಈಗ ನಾನು ಶೇಪ್ ಮಾರ್ಕ್ ಮಾಡಿರೋದು ಕರೆಕ್ಟ್ ಇದೆ, ಈ ರೀತಿ ಹೊರಗಡೆ ಇತ್ತು ಅಂದ್ಕೊಳ್ಳಿ, ಈ ವಿಡ್ತ್ ಅನ್ನೋದು
ಎಷ್ಟಿದೆ ತುಂಬ ಜಾಸ್ತಿ ಇದೆ, ಓಕೆನಾ. ಆಗ ನಾವೇನು ಮಾಡಬೇಕು, ಬ್ಯಾಕ್ ಸೈಡ್ದು ಇನ್ನೂ ಸ್ವಲ್ಪ ಕಡಿಮೆ ಮಾಡ್ಕೊಳ್ಬೇಕು. ಬ್ಯಾಕ್ ಸೈಡ್ ಹಾರ್ಮೋಲ್ ಶೇಪ್ಗೂ ಇದಕ್ಕೂ 1 ಇಂಚ್ ಆದರೂ ಗ್ಯಾಪ್ ಇರಬೇಕು. ಅರ್ಥ ಆಯ್ತಾ? 1 ಇಂಚ್ ಗ್ಯಾಪ್ ಇದ್ದರೆ ನಮಗೆ ಫ್ರಂಟ್ ಸೈಡ್ ಆರ್ಮಲ್ ಶೇಪ್ ಕಟ್ ಮಾಡಿದಾಗ ರೆಡಿ ಕರೆಕ್ಟಾಗಿ ಬರುತ್ತೆ. ಇದು ಈ ಬ್ಯಾಕ್ ಸೈಡ್ದು ಆರ್ಮಲ್ ಶೇಪ್ ಇಲ್ಲಿ ಬರುತ್ತೆ, ಓಕೆನಾ, ರೆಡಿ. ಫ್ರಂಟ್ ಸೈಡ್ದು ರೆಡಿ ಆರ್ಮಲ್ ಶೇಪ್ ಇಲ್ಲಿ ಬರುತ್ತೆ. ಇದು ಫಸ್ಟ್ ಮಾರ್ಕ್ ಮಾಡಿರೋದು, ಓಕೆನಾ. ಸ್ಟಿಚಿಂಗ್ ಮಾಡಿದಾಗ ಬ್ಯಾಕ್ ಸೈಡ್ದು ಹಾರ್ಮಲ್ ಶೇಪು ಸ್ಟಿಚಿಂಗ್ ಮಾಡಿದಾಗ ರೆಡಿ ಇಲ್ಲಿ ಬರುತ್ತೆ. ಫ್ರಂಟ್ ಸೈಡ್ದು ನಾವು ಫ್ರಂಟ್ ಸೈಡ್ದು ಇಲ್ಲಿ ಕಟ್ ಮಾಡ್ತೀವಿ, ರೆಡಿ ಸ್ಟಿಚ್ ಮಾಡಿದಾಗ ಇಲ್ಲಿ ಬರುತ್ತೆ. ನಾವು ತೊಗೊಂಡಂಥ ಮೆಜರ್ಮೆಂಟ್ಗೆ ಫ್ರಂಟ್ ಸೈಡ್ದು ಹಾರ್ಮಲ್ ಶೇಪು ಪರ್ಫೆಕ್ಟಾಗಿ ಬರುತ್ತೆ, ಓಕೆನಾ. ಬ್ಯಾಕ್ ಸೈಡ್ದು ಪರ್ಫೆಕ್ಟಾಗಿ ಸಿಗುತ್ತೆ ನಮಗೆ. ಫ್ರಂಟ್ ಪರ್ಫೆಕ್ಟಾಗಿ ಬರುತ್ತೆ, ಬ್ಯಾಕ್ ಸೈಡ್ದು ಪರ್ಫೆಕ್ಟಾಗಿ ಸಿಗುತ್ತೆ. ನಾವಿದು ತುಂಬ ಹೊರಗಡೆ ಸೈಡ್ ಮಾರ್ಕ್ ಮಾಡಿದ್ದೀವ ಇಲ್ಲ ಒಳಗಡೆ ಸೈಡ್ ಮಾರ್ಕ್ ಮಾಡಿದ್ದೀವ ಅನ್ನೋದು ಈ ಮೆಜರ್ಮೆಂಟು ಡಿಸೈಡ್ ಮಾಡುತ್ತೆ. ಅದ್ರ ಪ್ರಕಾರ ನಾವು ಶೇಪ್ನ ಅಡ್ಜಸ್ಟ್ಮೆಂಟಿಗೆ ಮಾಡ್ಕೊಳ್ಬೋದು, ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಳ್ಬೋದು, ಓಕೆನಾ. ಕೆಲವ್ರು ಏನು ಮಾಡ್ತಾರೆ ಅಂದರೆ ಶೋಲ್ಡ್ರನ್ನ ಕಡಿಮೆ ಇಟ್ಟಿರ್ತಾರೆ, ಓಕೆನಾ. ಈ ರೀತಿ ಕ್ರಾಸ್ ತೊಗೊಂಡಿರ್ತಾರೆ, ಕ್ರಾಸ್ ತೊಗೊಂಡು ಈ ಆರ್ಮಲ್ ಶೇಪ್ನ ಕ್ರಾಸ್ ಮಾರ್ಕ್ ಮಾಡಿರ್ತಾರೆ. ಇಲ್ಲಿ ವಿಡ್ತ್ ಅನ್ನೋದು ಜಾಸ್ತಿ ಇರುತ್ತೆ, ನಮ್ಗೆ ಇಲ್ಲಿ ಬೇಕು, ಓಕೆನಾ. ಶೇಪ್ ಇಲ್ಲಿದೆ, ಇಷ್ಟು ವಿಡ್ತ್ ಏನಾಗುತ್ತೆ, ರಿಂಕಲ್ಸ್ ಬರುತ್ತೆ. ಈ ಮೆಜರ್ಮೆಂಟ್ನ ನೋಡಿಕೊಂಡು ನಾವು ಅದನ್ನು ಒಳಗಡೆ ತೊಗೊಳ್ಬೇಕು ಶೇಪ್ ಆಗ, ಓಕೆನಾ. ಒಂದು ವೇಳೆ ಈ ಮೆಜರ್ಮೆಂಟೇ ಜಾಸ್ತಿ ಇತ್ತು ಅಂದ್ಕೊಳ್ಳಿ, ಆಗ ನಾವು ಸ್ವಲ್ಪ ಕ್ರಾಸಾಗಿ ಆರ್ಮಲ್ ಶೇಪ್ನ ಮಾರ್ಕ್ ಮಾಡಬೇಕು. ಒಟ್ಟಿನಲ್ಲಿ ಈ ಮೆಜರ್ಮೆಂಟ್ ಏನಿದೆಯೋ, ಈ ಮೆಜರ್ಮೆಂಟ್ ನಾವು ತೊಗೊಳ್ಳೋದು ಏನಿದೆ, ಇದು ಶೇಪು ಹೊರಗಡೆ ಸೈಡ್ ಬೇಕಾ ಇಲ್ಲ ಒಳಗಡೆ ಸೈಡ್ ಬೇಕಾ, ಎಷ್ಟು ಬೇಕು ಶೇಪ್ ಅನ್ನೋದು ಈ ಮೆಜರ್ಮೆಂಟು ನಮಗೆ ಡಿಸೈಡ್ ಮಾಡುತ್ತೆ, ಓಕೆನಾ. ಜನರಲ್ಲಾಗಿ ನಾನು ಹೇಳ್ಕೊಡುವಂಥ ಫಾರ್ಮುಲಾದಲ್ಲಿ ನೀವು ಶೋಲ್ಡರು, ನೆಕ್ ವಿಡ್ತ್, ಹಾರ್ಮೋಲ್ ಡೌನಿಂಗ್ನ ಮಾರ್ಕ್ ಮಾಡಿ ಹಾರ್ಮೋಲ್ ರೌಂಡಿಂಗ್ ಕರೆಕ್ಟಾಗಿ ಮಾರ್ಕ್ ಮಾಡಿದರೆ ಈ ಮೆಜರ್ಮೆಂಟ್ ಕರೆಕ್ಟಾಗೇ ಇರುತ್ತೆ. ಕೆಲವ್ರಿಗೆ ಮಾತ್ರನೇ ಇದು ನಮಗೆ ಸ್ವಲ್ಪ ಹೆಚ್ಚು ಕಡಿಮೆ ಆಗೋದು. ನೀವು ಬೇಕಂದರೆ ಟ್ರೈ ಮಾಡಿ ನೋಡಿ, ನೀವು ಈ ಮೆಜರ್ಮೆಂಟು ತೊಗೊಂಡ ನಂತರ ಕೆಲವ್ರಿಗೆ ನಾನು ಹೇಳ್ಕೊಡುವಂಥ ಫಾರ್ಮುಲಾ ಪ್ರಕಾರನೇ ಶೋಲ್ಡರು, ಆರ್ಮಲ್ ಡೌನಿಂಗು ಮಾರ್ಕ್ ಮಾಡಿ ಹಾರ್ಮಲ್ ಶೇಪ್ನ ಮಾರ್ಕ್ ಮಾಡಿ ಈ ಮೆಜರ್ಮೆಂಟ್ನ ಚೆಕ್ ಮಾಡ್ಕೊಳ್ಳಿ, ಮತ್ತು ಕರೆಕ್ಟಾಗೇ ಇರುತ್ತೆ. ಇನ್ ಕೇಸ್ ಕೆಲವ್ರಿಗೆ ಮಾತ್ರನೇ ಇದು ಡಿಫ್ರೆನ್ಸ್ ಬರೋದು, ಅಂಥವ್ರಿಗೆ ನೀವು ಎಕ್ಸಾಕ್ಟಾಗಿ ಇದೊಂದು ಮೆಜರ್ಮೆಂಟ್ ತೊಗೊಂಡು ಟ್ರೈ ಮಾಡಿ ನೋಡಿ, ಇದು ಒಂದು ಪರಿಹಾರ. ಈ ಆರ್ಮಲ್ ರಿಂಕಲ್ಸು, ಶೋಲ್ಡರ್ ಡ್ರಾಪ್ ಅನ್ನೋದೇ ಬ್ಲೌಸ್ಗೆ ಮೇಜರ್ 2 ಪ್ರಾಬ್ಲಮ್ ಅಂದರೆ ಆ ಎರಡೇ. ಅದು ಕೆಲವ್ರಿಗೆ ನಮಗೆ ಈಸಿಯಾಗಿ ಕೆಲವ್ರಿಗೆ ಬ್ಲೌಸ್ ಸೆಟ್ ಆಗುತ್ತೆ, ಕೆಲವ್ರಿಗೆ ಎಷ್ಟು ಟ್ರೈ ಮಾಡಿದ್ರೂ ಸೆಟ್ ಆಗೋದಿಲ್ಲ. ಈ ಪ್ರಾಬ್ಲಮ್ ಎಲ್ಲ ನಾನು ಫೇಸ್ ಮಾಡಿದ್ದೀನಿ. ಬಟ್ ನಾವು ಸ್ವಲ್ಪ ಅಪ್ಡೇಟ್ ಆಗಬೇಕು, ಬೇರೆ ಬೇರೆ ದಾರಿ ಏನಾದರೂ ಇದೆಯಾ ಅಂತ ಹುಡುಕೊಂಡು ಅದರ ಪ್ರಕಾರ ನಾವು ಸ್ವಲ್ಪ ಚೇಂಜಸ್ ಇರುತ್ತೆ. ಮೇಜರ್ ಚೇಂಜಸ್ ಏನೂ ಇರೋದಿಲ್ಲ, ಲಿಟ್ಲ್ ಬಿಟ್ ಚೇಂಜಸ್ ಮಾತ್ರ ಇರುತ್ತೆ. ಅದನ್ನ ಸ್ವಲ್ಪ ನಾವು ಅಡ್ಜಸ್ಟ್ಮೆಂಟಿಂಗ್ ಮಾಡಿಕೊಂಡ್ರೆ ಆಲ್ಮೋಸ್ಟ್ ಅವ್ರಿಗೂ ನಾವು ಬ್ಲೌಸ್ನ ಸೆಟ್ ಮಾಡ್ಬೋದು. ಇಷ್ಟು ಈ ವಿಡಿಯೋದಲ್ಲಿ. ಇದು ನಿಮಗೆ ಮಾರ್ಕಿಂಗ್ಸ್ ಎಲ್ಲ ಕನ್ಫ್ಯೂಸ್ ಆಗಿರ್ಬೋದು, ಸ್ವಲ್ಪ ನಾನು ಹೇಳ್ಕೊಡುವಂಥ ಇನ್ಫಾರ್ಮೇಷನ್ ಅರ್ಥ ಮಾಡ್ಕೊಳ್ಳಿ ಸಾಕು. ನಮಗೊಂದು ಈ ಮೆಜರ್ಮೆಂಟ್ ಏನಿದೆಯೋ ಇದನ್ನು ನೀವು ತೊಗೊಂಡು ಬ್ಲೌಸ್ನಲ್ಲಿ ಮಾರ್ಕಿಂಗ್ ಮಾಡಿದರೆ, ಒಂದು ಸಾರಿ ಟ್ರೈ ಮಾಡಿದರೆ ನಿಮಗೆ ಕನ್ಫರ್ಮ್ ಆಗುತ್ತೆ ಯಾವ ರೀತಿ ಬರುತ್ತೆ ಅದು ಏನು ಅನ್ನೋದು. ನೀವು ಒಂದು ಸಾರಿ ಪ್ರಾಕ್ಟೀಸ್ ಮಾಡಬೇಕು, ಟ್ರಯಲ್ ಮಾಡಿ ನಿಮಗೊಂದು ಐಡಿಯಾ ಬರುತ್ತೆ, ಓಕೆನಾ. ಇನ್ಫಾರ್ಮೇಷನ್ ತಿಳ್ಕೊಳ್ಳಿ, ನೀವು ಪ್ರಾಕ್ಟೀಸ್ನ ಮಾಡಿ, ಟ್ರಯಲ್ ಮಾಡಿ, ನಿಮ್ಗೊಂದು ಐಡಿಯಾ ಬರುತ್ತೆ. ಇಷ್ಟು ತಿಳಿಸ್ತಾ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿರುವಂಥ ಇನ್ಫಾರ್ಮೇಷನ್ ಯೂಸ್ ಆಗಿದೆ ಅಂದ್ಕೊಂಡಿದ್ದೀನಿ. ಯೂಸ್ ಆಗಿದ್ದರೆ ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.